ಹಾಯ್ ಗೈಸ್, ಇದು ವೆಗ್ನೆಸ್ಡೇ ಮಿನಿ ವ್ಲಾಗ್. ಬ್ರೇಕ್ಫಾಸ್ಟಿಗೆ ಟೊಮೆಟೊ ಬಾತ್ ಜೊತೆಗೆ ಹಾಲು ಕಬಾಬ್ ಸಖತ್ತಾಗಿರುತ್ತೆ ಅಂತ ಅಂದ್ಬಿಟ್ಟು ಮೊದಲಿಗೆ ಟೊಮೆಟೊ ಬಾತಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ. ಮೊದಲಿಗೆ ನಾವು ಮಸಾಲೆ ರೆಡಿ ಮಾಡ್ಕೋಬೇಕು. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಥರ ಸ್ಪೈಸಸ್ ಮತ್ತು ಶುಂಠಿ, ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು, ಪುದೀನ ಎಲ್ಲದನ್ನು ಹುರಿದು ರುಬ್ಬಿಟ್ಕೋಬೇಕು. ನೆಕ್ಸ್ಟ್ ಒಂದು ಪಾತ್ರೆಗೆ ಎಣ್ಣೆ, ಎಲ್ಲ ಥರ ಸ್ಪೈಸಸ್, ಬಟಾಣಿ, ಈರುಳ್ಳಿ ಫ್ರೈ ಆದ ನಂತರ ಟೊಮೆಟೊ ಆ್ಯಡ್ ಮಾಡ್ಕೋಬೇಕು. ಟೊಮೆಟೊನ ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕಿ ಮಸಾಲೆನ ಫ್ರೈ ಆದ ತಕ್ಷಣ ನೀರು ಸೇರಿಸ್ಬೇಕು. ನೀರು ಕುದಿ ಬಂದ ತಕ್ಷಣ ಅಕ್ಕಿ ಆ್ಯಡ್ ಮಾಡಿ, ಉಪ್ಪು ಆ್ಯಡ್ ಮಾಡಿ, ನಾನು ಇನ್ನೇನು ಅನ್ನ ಆಗ್ತಿದೆ ಅನ್ನೋಷ್ಟರಲ್ಲಿ ತುಪ್ಪ ಆ್ಯಡ್ ಮಾಡ್ಕೊತೀನಿ. ಇದೆಲ್ಲ ಬೇಯೋಷ್ಟರಲ್ಲಿ ಮಧ್ಯದಲ್ಲಿ ನಾನು ಚಟ್ನಿ ಮಾಡಿಟ್ಕೊಂಡೆ. ನನಗೆ ಯಾಕೋ ಷರತ್ತಿಗೆ ಇವತ್ತು ಪಾಯಸ ಮಾಡಿಕೊಡ್ಬೇಕು ಅಂತ ಅನ್ನಿಸ್ತು. ಸೊ ಪಾಯಸನೂ ಸಹ ರೆಡಿ ಮಾಡಿಟ್ಕೊಂಡೆ. ಆಲೂ ಕಬಾಬ್ನ ಹಾಕೋದು ಲಾಸ್ಟಲ್ಲಿ ಇಟ್ಕೊಂಡಿದ್ದೆ. ಯಾಕೆ ಅಂತಂತಂದರೆ ಅದು ಸ್ಟಾರ್ಟಿಂಗೇ ಹಾಕ್ಬಿಟ್ರೆ ಮೆತ್ತಗಾಗೋಗುತ್ತೆ, ತಿನ್ನೋದಕ್ಕೆ ಅಷ್ಟು ಟೇಸ್ಟ್ ಸಿಗಲ್ಲ. ಲಾಸ್ಟಿಗೆ ಇನ್ನೇನು ಎಲ್ಲ ಆಯಿತು, ತಿಂಡಿಗೆ ಕುತ್ಕೊಳ್ಳೋ ಟೈಮಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಲಾಸ್ಟಿಗೆ ಎತ್ಕೊಂಡಿದ್ದೆ. ಕ್ರಿಸ್ಪಿಯಾಗಿರುತ್ತೆ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಹೀಗಿತ್ತು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ಅಮ್ಮಂಗೂ ಸಹ ಟೇಸ್ಟ್ ಮಾಡೋದಕ್ಕೆ ಕೊಟ್ಟಿದ್ದೆ. ಅಮ್ಮನೂ ಸೂಪರ್ ಆಗಿದೆ ಅಂತ ಅಂತರು. ಅಷ್ಟರಲ್ಲಿ ಶರತ್ ಸಹ ಬಂದ. ಶರತ್ ಸೂಪರ್ ಆಗಿದೆ ಅಂದ.